ಅಸಾದುದ್ದೀನ್ ಓವೈಸಿ AIMIMನ ಸಂಸದರು ಇತ್ತೀಚೆಗೆ ಕೊಲ್ಹಾಪುರದಲ್ಲಿ ಮಾತಾಡ್ತಾ ಸೊಲ್ಲಾಪುರದಲ್ಲಿ ಮಾತಾಡ್ತಾ ಇವತ್ತಲ್ಲ ನಾಳೆ ಭಾರತವನ್ನು ಹಿಜಾಬ್ಧಾರಿ ಮಹಿಳೆಯೊಬ್ಬರು ಆಳ್ತಾರೆ ಅನ್ನೋ ಥರ ಮಾತಾಡಿದರು. ಒಬ್ಬ ಪ್ರಧಾನಮಂತ್ರಿ ಆಗ್ತಾರೆ, ಹಿಜಾಬ್ ಧರಿಸಿರುವ ಮಹಿಳೆಯೊಬ್ಬರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ದೊಡ್ಡ ಚರ್ಚೆ ಇದು ದೇಶದಾದ್ಯಂತ. ಅಸಾದುದ್ದೀನ್ ಓವೈಸಿ ಅವರ ಹೇಳಿಕೆಗೆ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ರು ಇದೊಂದು ಹಿಂದೂಗಳ ರಾಷ್ಟ್ರ, ಇಲ್ಲಿ ಹಿಂದೂಗಳೇ ಪ್ರಧಾನಿ ಆಗೋದು ಅಂತ. ಹಿಮಂತ ಬಿಸ್ವಾ ಶರ್ಮಾಗೆ ಏನು ಗೊತ್ತಾಗುತ್ತೆ ಅಂತ ಅಸಾದುದ್ದೀನ್ ಓವೈಸಿ ಅದಕ್ಕೊಂದು ಕೌಂಟ್ರ್ ಕೊಟ್ಟು ಚರ್ಚೆ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇದು ಕೇಳಿಸ್ಕೊಳ್ಳಿ ಒಮ್ಮೆ. पाकिस्तान के संविधान में लिखा हुआ है कि सिर्फ एक ही मजहब का आदमी पाकिस्तान का प्राइम मिनिस्टर या सदर बन सकता है. बाबा साहिब अंबेडकर का जो संविधान है वो ये कह सकता है कि कोई भी भारत का नागरिक वजीर आजम बन सकता है, सदर जमहूरिया बन सकता है, चीफ मिनिस्टर बन सकता है, मेयर बन सकता है. और असदुद्दीन ओवैसी का ख्वाब यह है कि एक दिन आएगा इस देश में इंशाअल्लाह ताला, शायद हम और आप नहीं रहेंगे मगर देखना एक हिजाब पहनने वाली बेटी इस देश की वजीर आजम बनेगी इंशाअल्लाह ताला. हम नहीं रहेंगे, शायद हम जमीन में जाकर हमारी हड्डियां भी घुल जाएंगी, मगर देखना एक दिन वो दिन आएगा. Anybody can become prime minister, but India is a Hindu nation, Hindu civilization, and we will always believe and we are extremely confident that Indian prime minister will always be a Hindu person. ऐसा है ना, उनके दिमाग में ट्यूबलाइट है, उनको संविधान पे वो ओत लिए हैं. संविधान में कहाँ लिखा हुआ है? वो पाकिस्तान की ज़हनियत रखता है हिमंत बिस्वा शर्मा, इसीलिए कि पाकिस्तान के संविधान में लिखा हुआ है कि एक ही समुदाय का आदमी ही देश का प्रधानमंत्री उस देश का और प्रेसिडेंट बन सकता है. हमारे देश में बाबा साहब अम्बेडकर का संविधान जो दिया हुआ है, जो हेमंत बिस्वा शर्मा से ज्यादा दिमाग था, ज्यादा पढ़े लिखे थे. अफसोस ये है कि जो लोग संविधान को ना समझते, ना उसकी स्पिरिट को समझते, और ये देश किसी मजहब का समुदाय का नहीं है, ये देश की खूबसूरती है कि जो किसी भगवान अल्लाह को नहीं मानता उसका भी देश है ये. तो उनकी सोच छोटी है, वो छोटे दिमाग के आदमी है, इस तरह से छोटी छोटी बात करते वो. ऐसा ಹಿಮವಂತ ಬಿಸ್ವಾ ಶರ್ಮಾ ಅವರ ಆಲೋಚನೆಗಳ ಸಣ್ಣವು ಅಂದ್ಬಿಟ್ರು ಅಸಾದುದ್ದೀನ್ ಓವೈಸಿ. ಪ್ರತಿಕ್ರಿಯೆ ಕೇಳದಾಗಿತ್ತು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರು ಹಂಚಿಕೊಂಡಿರುವ ಒಂದು ಅನುಭವ ಬಹಳ ವೈರಲ್ ಆಗ್ತಾ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಅಸಾದುದ್ದೀನ್ ಓವೈಸಿ ಇಂಟರ್ವ್ಯೂಗೆ ರಾಜ್ದೀಪ್ ಸರ್ದೇಸಾಯಿ ಅವರು ಮನೆಗೆ ಹೋಗಿದ್ರಂತೆ. ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಪತ್ರಕರ್ತರು ಸಹಜ ಕೇಳಿದ್ದಾರೆ, ನಿಮ್ಮ ಮನೆಯವ್ರಂದ್ರೆ ಹೆಂಡ್ತಿನ ಮಾತಾಡಿಸ್ಬೇಕು, ಒಂದು ಸಲ ಕರೀರಿ ಅಂದ್ರಂತೆ. ಅವ್ರದ್ದೊಂದು ಇಂಟರ್ವ್ಯೂ ಮಾಡೋಣ, ಬೈಟ್ ತಗೋಣ ಅನ್ನೋ ಥರ. ಅದೇನು ಯಾವುದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೊಂಡಾಗಿದ್ದು. ರಾಜ್ದೀಪ್ ಸರ್ದೇಸಾಯಿ ಅವರ ಪಕ್ಕದಲ್ಲಿ ಸಾಗರಿಕಾ ಘೋಷ್ ಇದ್ದಾರೆ, ರಾಜ್ದೀಪ್ ಸರ್ದೇಸಾಯಿ ವೈಫ್ ಇದ್ದಾರೆ. ಅಸಾದುದ್ದೀನ್ ಓವೈಸಿ ಒಬ್ಬ ಒಳ್ಳೆ ಹೋಸ್ಟ್ ರೀತಿಯಲ್ಲಿ ಮನೆಗೆ ಬಂದಂಥ ಅವರಿಗೆ ಒಳ್ಳೆ ಊಟ ಹಾಕಿದ್ದಾರೆ. ಊಟ ಆದಮೇಲೆ ಅಡುಗೆ ಸಖತ್ತಾಗಿತ್ತು. ನಿಮ್ಮ ವೈಫ್ ಕರೀರಿ, ಒಂದು ಸಲ ಮಾತಾಡಿಸ್ಬೇಕು ಅಂದಿದ್ದಾರೆ ಅವರು. ಸಹಜ ಅಲ್ವಾ, ಈಗ ಹೋದಾಗ ಅಂತೀವಿ ನಾವು, ಮನೆಯವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ ಅಂತ ಅಡುಗೆ ಮಾಡೋಕ್ಕಿರ್ತಾರಲ್ಲ. ಅದಕ್ಕೆ ಅಸಾದುದ್ದೀನ್ ಓವೈಸಿ ಹೇಳಿದ್ರಂತೆ, ನಮ್ಮ ಮನೆಯಲ್ಲೆಲ್ಲ ಪದ್ಧತಿ ಇಲ್ಲ ಅಂತ. ಪದ್ಧತಿ ಇಲ್ಲ ಅಂದರೆ ಏನರ್ಥ? ಅಪರಿಚಿತ ಪುರುಷರಿಗೆ ನಮ್ಮ ಮನೆಯ ಹೆಣ್ಣುಮಕ್ಕಳು ಮುಖ ತೋರಿಸಂಗಿಲ್ಲ. ಅಸಾದುದ್ದೀನ್ ಓವೈಸಿ ಹೇಳಿದ್ದದನ್ನು. ರಾಜ್ದೀಪ್ ಸರ್ದೇಸಾಯಿ ಅವ್ರಿಗೆ ಶಾಕ್ ಆತಾಯಿತವಾಗ. ಅವ್ರು ಹೇಳಿದ್ದಾರೆ, ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಯಾಕೆಂದರೆ ಐ ಥಿಂಕ್ ಲಂಡನ್ನಲ್ಲಿ ಬ್ಯಾರಿಸ್ಟ್ರು ಓದಿದ್ದಾರೆ ಅಸಾದುದ್ದೀನ್ ಓವೈಸಿ. ಹಿ ಮೆನ್ಷನ್ಸ್ ಇಟ್. ರಾಜ್ದೀಪ್ ಸರ್ದೇಸಾಯಿ ಹೇಳ್ತಾರೆ, ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಬಂದಿರೋರು ನೀವೇ ಇಷ್ಟು ಕಟ್ಟರಾದರೆ ಹೆಂಗೆ? ಹೆಂಡತಿಯ ಮುಖವನ್ನು ಅಪರಿಚಿತ ಪುರುಷರು ನೋಡಬಾರ್ದು ಅಂತ ಕಟ್ಟರಾದರೆ ಹೆಂಗೆ ಅಂತ ಕೇಳಿದ್ರಂತೆ. ಆಮೇಲೆ ಏನಾಯಿತು, ಅಲ್ಲಿಗೆ ಆ ವಿಡಿಯೋ ಕಟ್ ಆಗುತ್ತೆ. ಅದನ್ನು ಇಟ್ಕೊಂಡು ಕೆಲವರು ಹೇಳ್ತಾ ಇದ್ದಾರೆ, ಅಸಾದುದ್ದೀನ್ ಓವೈಸಿ, ನಿಮ್ಮ ಹೆಂಡತಿಯ ಮುಖವನ್ನು ಪರಪುರುಷರು ನೋಡಬಾರದು ಅಂತ ಬಯಸುವ ನೀವು ಹಿಜಾಬ್ಧಾರಿ ಮಹಿಳೆ ದೇಶದ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಅಂತ. ಹಿಜಾಬ್ಧಾರಿ ಮಹಿಳೆ ದೇಶದ ಪ್ರಧಾನಿ ಆಗಬೇಕು, ನನ್ನ ಹೆಂಡತಿಯ ಮುಖವನ್ನು ಪರಪುರುಷ ನೋಡಬಾರ್ದು ಅಂತ. ಇದು ಹೆಂಗೆ ನಿಮ್ಮ ಲೆಕ್ಕಾಚಾರ ಅಂತ ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಹಾಗೆ ಇದು ನೋಡಿ, ಎಷ್ಟು ಸಲ ಸಂವಿಧಾನ ಅಂತ ಮೆನ್ಷನ್ ಮಾಡಿದರು ಓವೈಸಿ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇಂಥದ್ದೇ ಧರ್ಮದವರು, ಇಂಥದ್ದೇ ಜಾತಿಯವರು, ಇಂಥದ್ದೇ ಮತದವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳೋದಿಲ್ಲ. ಅಫ್ಕೋರ್ಸ್ ಹೇಳೋದಿಲ್ಲ. ಪ್ರಧಾನಿಯಾಗುವ ಪ್ರಶ್ನೆ ಬಂದಾಗ ದೇಶದ ಸಂವಿಧಾನ, ರಾಜ್ದೀಪ್ ಸರ್ದೇಸಾಯಿ ಊಟ ಚೆನ್ನಾಗಿದೆ ಥ್ಯಾಂಕ್ಸ್ ಹೇಳ್ತೀನಿ ಅಂದಾಗ ಧರ್ಮಗ್ರಂಥ ಬಂದುಬಿಡುತ್ತಲ್ಲಿ, ಗ್ರಂಥ. ಹೀಗೆ ಮಜಾ ಇರ್ತವೆ ಇವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.